ಯಾವಾಗಲೂ ಒಂದೇ ಥರದ ದೋಸೆ ತಿಂದು ಬೇಜಾರಾಗಿದ್ದರೆ ಒಂದ್ಸಲ ಈ ರೀತಿ ಮಿಶ್ರ ಬೇಳೆ ಹಾಗೂ ಮಸಾಲೆ ಸಾಮಗ್ರಿ ಬಳಸಿ ಪ್ರೋಟೀನ್ ಯುಕ್ತವಾದ ದೋಸೆಯನ್ನು ತಯಾರಿಸಿ. ಬಹಳ ರುಚಿ ಹಾಗೂ ಆರೋಗ್ಯಕ್ಕೆ ಕೂಡ ತುಂಬ ಉತ್ತಮ. ತೆಂಗಿನಕಾಯಿ ಚಟ್ನಿ ಜೊತೆಗಂತೂ ಸಖತ್ ಟೇಸ್ಟ್ ಕೊಡುವಂತಹ ಈ ಅಡೆ ದೋಸೆ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ದೋಸೆಗೆ ಕೆಲವು ಸಾಮಗ್ರಿಗಳನ್ನು ನೆನೆಸಬೇಕು. ಯಾವುದಾದ್ರೂ ಒಂದು ನಿರ್ದಿಷ್ಟ ಅಳತೆಯ ಕಪ್ಪನ್ನು ಬಳಸಿ ಎಲ್ಲ ಸಾಮಗ್ರಿಗಳನ್ನು ಅದೇ ಅಳತೆಯಲ್ಲಿ ಬಳಸಿದರೆ ಪರ್ಫೆಕ್ಟ್ ಆದ ದೋಸೆಯನ್ನು ತಯಾರಿಸಬಹುದು. ಇಲ್ಲಿ ನೋಡಿ, 1.5 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಒಂದು ಪಾತ್ರೆಯಲ್ಲಿ ಸೇರಿಸುವ. ಇದರ ಜೊತೆಗೆ 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ ಉದ್ದಿನಬೇಳೆ, 1/4 ಕಪ್ ಹೆಸರುಬೇಳೆ ಹಾಗೂ ಅಷ್ಟೇ ಪ್ರಮಾಣದ ಕಡಲೆಬೇಳೆಯನ್ನು ಸಹ ಸೇರಿಸಿದ್ದೇನೆ. ಇದರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಸ್ಪೂನ್ ಮೆಂತ್ಯಕಾಳು, 4 ಬ್ಯಾಡಗಿ ಮೆಣಸು, ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಸೇರಿಸಬಹುದು. ಇವಿಷ್ಟನ್ನು ಸೇರಿಸಿ ನೀರು ಸೇರಿಸಿ ಚೆನ್ನಾಗಿ ಇದನ್ನು 3-4 ಸಲ ತೊಳಿಬೇಕು ಹಾಗೂ ಇದನ್ನು ನೆನೆಸಲಿಕ್ಕೆ ಇಡಬೇಕು. ಸೇರಿಸಿದ ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ, 3-4 ಗಂಟೆಗಳ ಕಾಲ ಆದರೂ ನೆನೆಬೇಕು. ಇಲ್ಲಿ ನಾನು 4 ಗಂಟೆ ಈ ಅಕ್ಕಿ ಮತ್ತು ಬೇಳೆಯನ್ನು ನೆನೆಸಿದ್ದೆ. ಇದರ ನೀರನ್ನು ಬಸಿದಿಲ್ಲಿಟ್ಟಿದ್ದೇನೆ. ಈಗ ಇದನ್ನು ಗ್ರೈಂಡ್ರಲ್ಲಿ ಅಥವಾ ಮಿಕ್ಸಿ ಜಾರಲ್ಲಿ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟೇ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬಬೇಕು. ಇದನ್ನಿಲ್ಲಿ 2 ಬ್ಯಾಚಲ್ಲಿ ರುಬ್ಬುವ. ಈಗ ನೋಡಿ, ರುಬ್ಬಿದು ಆಗಿದೆ. ಒಂದು ಅಗಲವಾದ ಪಾತ್ರೆಯಲ್ಲಿ ಇದನ್ನು ಸೇರಿಸಬೇಕು. 2 ಬಾರಿ ಗ್ರೈಂಡ್ ಆದ ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಸ್ವಚ್ಛವಾದ ಕೈಯಿಂದ ಮಿಕ್ಸ್ ಮಾಡುವ ಹಾಗೂ ಹಿಟ್ಟನ್ನು ಫರ್ಮೆಂಟ್ ಮಾಡಲಿಕ್ಕೆ ಇಡುವ. ನೀವು ಒಂದು ವೇಳೆ ಸಂಜೆ ದೋಸೆ ಮಾಡೋದಾದರೆ ಬೆಳಿಗ್ಗೆ ಹಿಟ್ಟು ಗ್ರೈಂಡ್ ಮಾಡಿ ಇಟ್ಟರೆ ಚೆನ್ನಾಗಿ ಆಗ್ತದೆ. ನಾನಿದನ್ನಿಲ್ಲಿ ಓವರ್ನೈಟ್ ಫರ್ಮೆಂಟ್ ಮಾಡ್ತಾ ಇದ್ದೇನೆ. ಈ ದೋಸೆಯ ಹಿಟ್ಟಿನ ವಿಶೇಷತೆ ಏನು ಹೇಳಿದರೆ, ನೀವು ಫರ್ಮೆಂಟ್ ಮಾಡದೆ ಸಹ ಇದೇ ಹಿಟ್ಟಿನಿಂದ ದೋಸೆಯನ್ನು ತಯಾರಿಸಬಹುದು. ಆದರೆ ಫರ್ಮೆಂಟ್ ಮಾಡಿದ ಹಿಟ್ಟಿನಿಂದ ದೋಸೆ ಮತ್ತಷ್ಟು ರುಚಿ ಆಗ್ತದೆ. ಇಲ್ಲಿ ಹಿಟ್ಟು ಓವರ್ನೈಟ್ ಫರ್ಮೆಂಟ್ ಆಗಿದೆ. ಅರ್ಧ ಪಾತ್ರೆಯಷ್ಟಿದ್ದ ಹಿಟ್ಟು ಇದೆಯಲ್ಲ, ಉಬ್ಬಿ ನೋಡಿ ಈ ರೀತಿಯಾಗಿದೆ. ಸೌಟಿಂದ ಒಳ್ಳೆ ಮಾಡಿ ಇದನ್ನು ಮಿಕ್ಸ್ ಮಾಡುವ. ಈಗ ರುಚಿಗೆ ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹುಡಿ, ಸ್ವಲ್ಪ ಹಿಂಗಿನ ಹುಡಿ, 1 ಸ್ಪೂನಷ್ಟು ಸೋಂಪು ಕಾಳಿನ ಹುಡಿ ಸೇರಿಸುವ. ನೀವು ಈ ಹುಡಿಯ ಬದಲು ಜೀರಿಗೆ ಹಾಗೂ ಸೋಂಪು ಕಾಳನ್ನು ಗ್ರೈಂಡ್ ಮಾಡುವಾಗಲೇ ಸೇರಿಸಬಹುದು. ಪುನಃ ಚೆನ್ನಾಗಿ ಮಿಕ್ಸ್ ಮಾಡುವ. ಇದಕ್ಕೀಗ 2 ನೀರುಳ್ಳಿ ಸಣ್ಣಗೆ ಹೆಚ್ಚಿಟ್ಟದು, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪಿನ ತುರಿಯನ್ನು ಸೇರಿಸುವ. ಹಿಟ್ಟನ್ನು ಪುನಃ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಸ್ಥಿರತೆ ಈ ರೀತಿ ಇರಬೇಕು. ಈಗ ದೋಸೆಯನ್ನು ಒಂದೊಂದಾಗಿ ಕಾಯಿಸುವ. ದೋಸೆ ತವಾವನ್ನು ಗ್ಯಾಸಲ್ಲಿ ಇಟ್ಟಿದ್ದೇನೆ, ಬಿಸಿ ಕೂಡ ಆಗಿದೆ. ಕಾದ ತವಾದ ಮೇಲೆ ಸ್ವಲ್ಪ ನೀರನ್ನು ಚಿಮುಕಿಸಿ ಒರೆಸಿಟ್ಟುಕೊಳ್ಳುವ. 1 ದೊಡ್ಡ ಸೌಟಷ್ಟು ಹಿಟ್ಟನ್ನು ತವಾ ಮೇಲೆ ಸೇರಿಸಿ ಮೆಲ್ಲನೆ ಈ ರೀತಿ ಸ್ಪ್ರೆಡ್ ಮಾಡಬೇಕು. ನೀವು ಬೇಕಾದರೆ ಇನ್ನಷ್ಟು ತೆಳುವಾಗಿ ಈ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಬೋದು. ಸ್ವಲ್ಪ ಹಿಟ್ಟು ಡ್ರೈ ಆದ ಮೇಲೆ ಇದರ ಸುತ್ತಲೂ ಹಾಗೂ ಮೇಲೆ ಸ್ವಲ್ಪ ತುಪ್ಪವನ್ನು ಸೇರಿಸುವ. ಮೀಡಿಯಂ ಫ್ಲೇಮಲ್ಲಿ ಹದವಾಗಿ ಇದನ್ನು ಕಾಯಿಸಬೇಕು. ಇದನ್ನು ಮುಚ್ಚಿ ಕಾಯಿಸುವ ಅಗತ್ಯ ಇಲ್ಲ. ಈಗ ನೋಡಿ, ಮೇಲಿನ ಹಿಟ್ಟು ಪೂರ್ತಿಯಾಗಿ ಡ್ರೈ ಆಗಿದೆ. ದೋಸೆಯನ್ನು ತಿರುವಿ ಹಾಕಿ ಇದನ್ನು ಪುನಃ ಕಾಯಿಸುವ. 2 ಬದಿ ಕೂಡ ಚೆನ್ನಾಗಿ ಕೆಂಪಗೆ ಕಾಯಿಸಿದ ನಂತರ ಈ ರೀತಿ ದೋಸೆಯನ್ನು ಫೋಲ್ಡ್ ಮಾಡಿ ತವಾದಿಂದ ತೆಗಿಬೇಕು. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ನೀವು ಈ ದೋಸೆಯ ಹಿಟ್ಟಿಗೆ ತುರಿದ ಶುಂಠಿಯನ್ನು ಸೇರಿಸಬಹುದು. ಕರಿಬೇವಿನ ಎಲೆಯನ್ನು ಬೇಳೆ ಗ್ರೈಂಡ್ ಮಾಡುವಾಗ ಸೇರಿಸಬಹುದು, ಇನ್ನೂ ಸಹ ರುಚಿ ಆಗ್ತದೆ. ನೋಡಿ, ಗರಿ ಗರಿ ಬಿಸಿ ಬಿಸಿಯಾದ ಕೆಂಪಗೆ ಕಾದ ಅಡೆ ದೋಸೆ ಇಲ್ಲಿ ಪ್ಲೇಟಲ್ಲಿ ಇಟ್ಟಿದ್ದೇನೆ. ಇದನ್ನಿಲ್ಲಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಬೆಣ್ಣೆ ಜೊತೆಗೆ ಕೂಡ ಸಖತ್ ಟೇಸ್ಟ್ ಕೊಡ್ತದೆ. ಬೆಳಗಿನ ಉಪಹಾರಕ್ಕೆ ಈ ರೀತಿ ಪ್ರೋಟೀನ್ ಯುಕ್ತವಾದ ಮಿಶ್ರ ಬೇಳೆಗಳನ್ನು ಬಳಸಿ ದೋಸೆಯನ್ನು ತಯಾರಿಸಿ ಖಂಡಿತ ಮನೆ ಮಂದಿಯವರೆಲ್ಲ ಇಷ್ಟಪಟ್ಟು ತಿಂತಾರೆ.
ಇವತ್ತಿನ ತುಂಬಾ ಆರೋಗ್ಯಕರ ಸಿಂಪಲಾದ ಈ ದೋಸೆಯನ್ನು ನೀವು ಬೇಕಾದರೆ ಟೊಮೆಟೊ ತೊಕ್ಕು ಗಟ್ಟಿ ಮೊಸರಿನ ಜೊತೆಗೆ ಸಹ ಸರ್ವ್ ಮಾಡ್ಬೋದು. ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ಸ್ವಲ್ಪವಾದರೂ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಭಿನ್ನ ರುಚಿಯ ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.